ಎಲ್ರಿಗೂ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಕೇಳಿದ ತಕ್ಷಣ ಆ, ಕೆಲವರಿಗೆ ಸ್ವಲ್ಪ ಭಯ ಆಗ್ಬೋದು. ಹೌದು. ವಿಷಯ ಕುಂಭರಾಶಿಯ ಮೇಲೆ ಶನಿ ದಶೆಯ ಪ್ರಭಾವ. ನಮ್ಮ ಕೈಯಲ್ಲಿರೋದು ಕುಂಭರಾಶಿಗೆ ಶನಿಯ ಸುವರ್ಣ ಸಂಚಾರ, ಅಧಿಕಾರ ಮತ್ತು ಸಮೃದ್ಧಿ ಅನ್ನೋ ಶೀರ್ಷಿಕೆಯ ಒಂದು ವಿಶ್ಲೇಷಣಾತ್ಮಕ ಬರಹ. ಹೌದು. ಸಾಮಾನ್ಯವಾಗಿ ಶನಿ ಅಂದ ತಕ್ಷಣ ಜನರಿಗೆ ಏನೋ ಕಷ್ಟ, ನಷ್ಟ, ಪರೀಕ್ಷೆಗಳು ಇದೆಲ್ಲ ನೆನ್ಪಾಗುತ್ತೆ. ಅದೇ ಅಲ್ವಾ? ಆದ್ರೆ ಈ ಬರಹ ಒಂದು ಸಂಪೂರ್ಣವಾಗಿ ಬೇರೆ ಚಿತ್ರಣವನ್ನೇ ಕೊಡ್ತಾ ಇದೆ. ಶನಿ ದಸೆ ಅನ್ನೋದು ಕುಂಭರಾಶಿಯವರಿಗೆ ಒಂದು ಶಿಕ್ಷೆ ಅಲ್ಲ, ಬದಲಾಗಿ ಅದೊಂದು ಸುವರ್ಣ ಅವಕಾಶ ಅಂತ ವಾದಿಸುತ್ತೆ. ಎಕ್ಸಾಕ್ಟ್ಲಿ. ಅದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ. ಈ ಬರಹದಲ್ಲಿ ಹೇಳಿರೋ ಹಾಗೆ ಶನಿ ದಸೆ ನಿಜವಾಗಿಯೂ ಕುಂಭರಾಶಿಯವರ ಜೀವನವನ್ನೇ ಬದಲಾಯಿಸುವ ಒಂದು ಸುವರ್ಣ ಕಾಲವೇ, ಅಥವಾ ಇದು ಕೇವಲ ಒಂದು ಸಮಾಧಾನದ ಮಾತೆ? ಬನ್ನಿ ಈ ಬರಹದ ಆಳಕ್ಕಿಳಿದು ಇದರಲ್ಲಿರೋ ಸತ್ಯಾಸತ್ಯತೆಯನ್ನು ನೋಡೋಣ. ಖಂಡಿತ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಬರಹದ ಮೊದಲನೇ ಸಾಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಶನಿ ಅಂದ್ರೆ ಜನರಿಗೆ ಭಯ. ಹೌದು. ಇಲ್ಲಿಂದಲೇ ಶುರುವಾಗತ್ತೆ ನಮ್ಮ ಇವತ್ತಿನ ಚರ್ಚೆ. ಆದರೆ ಈ ಬರಹ ಹೇಳೋದು ಏನು ಅಂದ್ರೆ, ಶನಿ ಅನ್ಯಾಯ ಮಾಡಲ್ಲ. ಅವನು ಕೇವಲ ಒಬ್ಬ ಕಠಿಣ ಟೀಚರ್ ಇದ್ದ ಹಾಗೆ. ಸರಿ. ಪರೀಕ್ಷೆಗಳನ್ನು ಕೊಡ್ತಾನೆ. ಕಷ್ಟಪಟ್ಟು ಓದಿ ಆ ಪರೀಕ್ಷೆ ಪಾಸ್ ಮಾಡಿದವರಿಗೆ ಜೀವನದಲ್ಲಿ ದೊಡ್ಡ ಯಶಸ್ಸು, ಗೌರವ ಮತ್ತು ಒಂದು ಸ್ಥಿರತೆಯನ್ನ ವರವಾಗಿ ಕೊಡ್ತಾನೆ ಅಂತ. ಇಲ್ಲಿ ನಾವು ಮೊದಲು ಶನಿ ಮತ್ತು ಕುಂಭರಾಶಿಯ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಬರಹದ ಪ್ರಕಾರ ಕುಂಭರಾಶಿ ಶನಿಗೆ ಮೂಲ ತ್ರಿಕೋಣ ರಾಶಿ. ಓಕೆ. ಅಂದ್ರೆ ಶನಿಗೆ ಇದು ಅತ್ಯಂತ ಪ್ರಿಯವಾದ ಮತ್ತು ಶಕ್ತಿಶಾಲಿಯಾದ ಸ್ಥಾನ. ಹಾಗಾಗಿ ಇಲ್ಲಿ ಶನಿಯ ಪ್ರಭಾವ ನೆಗೆಟಿವ್ ಆಗಿ ಇರೋದಕ್ಕಿಂತ ಹೆಚ್ಚಾಗಿ ಪಾಸಿಟಿವ್ ಆಗಿರುತ್ತೆ. ಓಹೋ. ಕುಂಭರಾಶಿಯವರ ಮೂಲ ಸ್ವಭಾವವನ್ನೇ ನೋಡಿ. ಅವರು ಸಾಮಾನ್ಯವಾಗಿ ಮೌನವಾಗಿ ತಮ್ಮ ಕೆಲಸ ಮಾಡಿಕೊಂಡು ಹೋಗುವವರು, ಅಪಾರ ಶ್ರಮಜೀವಿಗಳು, ಮತ್ತೆ ಎಂಥದ್ದೇ ಕಷ್ಟ ಬಂದ್ರೂ ಧೈರ್ಯದಿಂದ ಎದುರಿಸುವವರು. ನಿಜ. ಶನಿ ದಸೆ ಈ ಗುಣಗಳನ್ನೇ ಬಳಸಿ ಅವರನ್ನ ಜೀವನದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಏರಿಸಲು ಸಿದ್ಧತೆ ನಡೆಸುತ್ತೆ ಅಂತ ಈ ಬರಹದಲ್ಲಿ ಉಲ್ಲೇಖಿಸಲಾಗಿದೆ. ಓಕೆ. ಹಾಗಾದ್ರೆ ಇದೊಂದು ರೀತಿ ಟ್ರೈನಿಂಗ್ ಪೀರಿಯಡ್ ಇದ್ದಾಗೆ. ಸರಿ, ಹಾಗಿದ್ರೆ ಮೊದಲು ವೃತ್ತಿ ಜೀವನದ ಮೇಲೆ ಇದರ ಪರಿಣಾಮ ಏನು ಅಂತ ನೋಡೋಣ. ಬರಹದಲ್ಲಿ ಕೆಲವು ಅಂಶಗಳನ್ನ ಸ್ಪಷ್ಟವಾಗಿ ಪಟ್ಟಿ ಮಾಡಿದ್ದಾರೆ. ಉದಾಹರಣೆಗೆ, ದೊಡ್ಡ ಜವಾಬ್ದಾರಿಗಳು ಹೆಗಳಿಗೆ ಬರುತ್ತೆ, ಅಧಿಕಾರ ಸಿಗುತ್ತೆ, ಸಮಾಜದಲ್ಲಿ ಒಂದು ಗುರುತಿಸುವಿಕೆ ಅಂದ್ರೆ ರಿಕಗ್ನಿಷನ್ ಸಿಗುತ್ತೆ ಅಂತ. ಹೌದು. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಈ ಬರಹ ಹೇಳುವಂತೆ ಈ ಜವಾಬ್ದಾರಿಗಳು ಬಂದ ತಕ್ಷಣ ಎಲ್ಲವೂ ಸುಲಭ ಆಗೋದಿಲ್ಲ. ಹಾಗಾದ್ರೆ ಆರಂಭದಲ್ಲಿ ಕೆಲಸದ ಹೊರೆ ವಿಪರೀತ ಜಾಸ್ತಿ ಆಗ್ಬೋದು, ಒತ್ತಡ ಹೆಚ್ಚಾಗ್ಬೋದು, ದಿನಕ್ಕೆ 14-15 ಗಂಟೆ ದುಡಿಬೇಕಾಗ್ಬೋದು. ಹಲವರಿಗೆ ಇದೇನಿದು ಶನಿ ದೆಸೆ ಬರೀ ಕಷ್ಟನೇ ಕೊಡ್ತಿದೆ ಅಂತ ಕೂಡ ಅನ್ಸ್ಬಹುದು. ಒಂದು ನಿಮಿಷ. ಹಾಗಾದ್ರೆ ಇದರಲ್ಲಿ ಆ ಸುವರ್ಣ ಅನ್ನೋ ಅವಕಾಶ ಎಲ್ಲಿದೆ? ಬರೀ ಕೆಲ್ಸ, ಬರೀ ಒತ್ತಡ ಅಂದ್ರೆ? ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದನ್ನ ಯಶಸ್ಸು ಅಂತ ಕರೆಯೋಕಾಗುತ್ತಾ? ಈ ಬಗ್ಗೆ ಬರಹದಲ್ಲಿ ಏನಾದ್ರೂ ಸ್ಪಷ್ಟನೆ ಇದೆಯಾ? ಖಂಡಿತ ಇದೆ. ಬರಹದ ಪ್ರಕಾರ ಈ ಆರಂಭಿಕ 2-3 ವರ್ಷಗಳ ಕಠಿಣ ಶ್ರಮ ಆ ವ್ಯಕ್ತಿಯ ವೃತ್ತಿಜೀವನದ ಅಡಿಪಾಯವನ್ನ ಎಷ್ಟು ಗಟ್ಟಿ ಮಾಡುತ್ತೆ ಅಂದ್ರೆ, ಮುಂದಿನ 10 ವರ್ಷಗಳ ಕಾಲ ಆ ಸ್ಥಾನವನ್ನ ಬೇರೆ ಯಾರೂ ಅಲ್ಲಾಡಿಸೋಕೆ ಸಾಧ್ಯವಾಗೋದಿಲ್ಲ. ಓ ವಾವ್! ಇದು ತಕ್ಷಣಕ್ಕೆ ಸಿಗುವ ಪ್ರಮೋಷನ್ ಅಲ್ಲ, ಇದು ಜೀವನ ಪರ್ಯಂತ ಉಳಿಯುವಂತಹ ಒಂದು ಅಥಾರಿಟಿ ಅಥವಾ ಅಧಿಕಾರ. ಅಂದ್ರೆ ಇದು ಗಳಿಸಿದ ಯಶಸ್ಸು. ಹೌದು, ಇದು ಗಳಿಸಿದ ಯಶಸ್ಸು, ಉಡುಗೊರೆಯಾಗಿ ಸಿಕ್ಕಿದ್ದಲ್ಲ. ವಾವ್! ಅದು ಬಹಳ ಮುಖ್ಯವಾದ ಮಾತು. ಅಂದ್ರೆ ಇದೊಂದು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಖಂಡಿತ ಅಲ್ಲ. ಖಂಡಿತ ಅಲ್ಲ. ಶನಿ ದೆಸೆ ಬಂದ ತಕ್ಷಣ ಎಲ್ಲವೂ ಸರಿ ಹೋಗುತ್ತೆ ಅಂತ ಕೈಕಟ್ಟಿ ಕೂರುವವರಿಗೆ ಬಹುಶಃ ನಿರಾಸೆಯಾಗ್ಬೋದು. ಇದೊಂದು ಕಾಲ್ ಟು ಆಕ್ಷನ್, ಲಾಟರಿ ಟಿಕೆಟ್ ಅಲ್ಲ. ನಿಜ. ಸರಿ, ವೃತ್ತಿ ಜೀವನದಲ್ಲೇ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ಬಂದ ಮೇಲೆ ಆರ್ಥಿಕವಾಗಿ ಏನಾದ್ರೂ ಲಾಭ ಇದೆಯಾ? ಹಣಕಾಸಿನ ವಿಚಾರದಲ್ಲಿ ಈ ಬರಹ ಏನ್ ಹೇಳುತ್ತೆ? ಹಣಕಾಸಿನ ವಿಚಾರದಲ್ಲೂ ಈ ಬರಹ ಒಂದು ಸ್ಪಷ್ಟವಾದ ಚಿತ್ರಣ ಕೊಡುತ್ತೆ. ಪ್ರಮೋಷನ್, ಸ್ಯಾಲರಿ ಹೈಕ್, ಹೊಸ ಹುದ್ದೆ ಸಿಗುವ ಯೋಗ ಇವೆಲ್ಲವೂ ಖಂಡಿತ ಇವೆ. ಆದ್ರೆ ಇಲ್ಲೂ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ. ಏನದು? ಬರಹದ ಮಾತುಗಳಲ್ಲೇ ಹೇಳೋದಾದ್ರೆ, ಹಣ ದ್ರುತವಾಗಿ ಬರೋದಿಲ್ಲ. ಅಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಬಂದು ನಾಳೆ ಖಾಲಿಯಾಗೋ ರೀತಿಯ ಚಂಚಲ ಸಂಪತ್ತು ಇದಲ್ಲ. ಹಾಗಂದ್ರೆ ಅದನ್ನ ಸ್ವಲ್ಪ ವಿವರಿಸಬೋದಾ? ಹಣ ಬರೋದಿಲ್ಲ ಆದ್ರೆ ಆರ್ಥಿಕ ಸ್ಥಿರತೆ ಹೇಗೆ ಸಾಧ್ಯ? ಇದು ಸ್ವಲ್ಪ ಗೊಂದಲ ಅನ್ಸುತ್ತೆ. ಇಲ್ಲ, ಗೊಂದಲ ಬೇಡ.
ಇದರ ಅರ್ಥ ಲಾಟ್ರಿ ಹೊಡೆದ ಹಾಗೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಯಾದ ಹಾಗೆ ಹಣ ಬರೋದಿಲ್ಲ. ಓಕೆ. ಬದಲಾಗಿ ಸ್ಥಿರವಾದ ಮತ್ತು ದೀರ್ಘಕಾಲೀನ ಸಂಪತ್ತು ನಿರ್ಮಾಣ ಆಗುತ್ತೆ. ಉದಾಹರಣೆಗೆ, ಪ್ರತಿ ವರ್ಷ ಸಿಗುವ ಬೋನಸ್, ಸರಿಯಾದ ಜಾಗದಲ್ಲಿ ಮಾಡಿದ ಹೂಡಿಕೆಗಳು ಅಥವಾ ಒಂದು ಆಸ್ತಿ ಖರೀದಿ ಮಾಡುವ ಯೋಗ. ಈ ರೀತಿಯಲ್ಲಿ ಸಂಪತ್ತು ನಿಧಾನವಾಗಿ ಆದ್ರೆ ಖಚಿತವಾಗಿ ಬೆಳೀತಾ ಹೋಗ್ತದೆ. ಒಮ್ಮೆ ಬಂದ ಸಂಪತ್ತು ಸುಲಭವಾಗಿ ಕೈಬಿಟ್ಟು ಹೋಗುದಿಲ್ಲ. ಜೀವನ ಪೂರ್ತಿ ಉಳಿಯುವಂತಹ ಆರ್ಥಿಕ ಭದ್ರತೆ ಸಿಗುತ್ತೆ ಅಂತ ಈ ಬರಹ ಒತ್ತಿ ಹೇಳುತ್ತೆ. ಓಕೆ. ಈಗ ಸ್ಪಷ್ಟವಾಯಿತು. ಸೊ ಇಟ್ಸ್ ಅಬೌಟ್ ಬಿಲ್ಡಿಂಗ್ ವೆಲ್ತ್, ನಾಟ್ ಜಸ್ಟ್ ಗೆಟಿಂಗ್ ರಿಚ್. ಎಕ್ಸಾಕ್ಟ್ಲಿ. ವೃತ್ತಿ ಜೀವನದಲ್ಲಿ ಅಲುಗಾಡಿಸಲಾಗದ ಸ್ಥಾನ, ಆರ್ಥಿಕವಾಗಿ ದೀರ್ಘಕಾಲೀನ ಭದ್ರತೆ, ಇವೆರಡನ್ನೂ ಸೇರಿಸಿದ್ರೆ ಇದು ವ್ಯಕ್ತಿಯ ಜೀವನದ ಒಂದು ದೊಡ್ಡ ತಿರುವು ಅಂತಾನೆ ಹೇಳ್ಬಹುದು. ಬರಹದಲ್ಲಿ ಇದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಕರೆದಿದ್ದಾರೆ ಅಲ್ವಾ? ಖಂಡಿತ. ಈ ಬರಹದ ಪ್ರಕಾರ ಶನಿ ದಶೆಯು ಕುಂಭರಾಶಿಯವರ ಜೀವನದ ಒಂದು ಮಹತ್ವದ ಟರ್ನಿಂಗ್ ಪಾಯಿಂಟ್. ಇಲ್ಲಿವರೆಗೂ ಪಟ್ಟ ಕಷ್ಟ, ಮಾಡಿದ ಹೋರಾಟಗಳಿಗೆಲ್ಲ ಒಂದು ಅರ್ಥ ಸಿಗುವ ಸಮಯವಿದು. ಹಿಂದಿನ ಸಮಸ್ಯೆಗಳು ಮರೆಯಾಗಿ ಒಂದು ಹೊಸ, ಸ್ಥಿರವಾದ ಮತ್ತು ಗೌರವಾನ್ವಿತ ಜೀವನ ಶುರುವಾಗುತ್ತೆ. ಆದ್ರೆ ಇದು ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಏನು ಆ ಪ್ರಶ್ನೆ? ಈ ದೊಡ್ಡ ಬದಲಾವಣೆಯನ್ನ ನಿಭಾಯಿಸೋದ್ ಹೇಗೆ? ಎಲ್ರಿಗೂ ಅಧಿಕಾರ, ಜವಾಬ್ದಾರಿ, ಹಣಕಾಸನ್ನ ಸರಿಯಾಗಿ ನಿಭಾಯಿಸೋಕಾಗಲ್ಲ ಅಲ್ವಾ? ನಿಜ. ಈ ಬದಲಾವಣೆಗೆ ವ್ಯಕ್ತಿ ಮಾನಸಿಕವಾಗಿ ಸಿದ್ಧನಾಗಿರ್ಬೇಕಲ್ವೇ? ಹೌದು, ನಿಜ. ಎಷ್ಟೋ ಜನರಿಗೆ ಇದ್ದಕ್ಕಿದ್ದಂತೆ ಯಶಸ್ಸು ಬಂದ್ರೆ ತಲೆ ತಿರುಗಿಬಿಡುತ್ತೆ. ಈ ಬಗ್ಗೆ ಬರಹದಲ್ಲಿ ಏನಾದ್ರೂ ಹೇಳಿದಾರಾ? ಈ ಯಶಸ್ಸನ್ನು ಉಳಿಸಿಕೊಳ್ಳಲು ಬೇಕಾದ ಮಾನಸಿಕ ಶಕ್ತಿಯ ಬಗ್ಗೆ? ಖಂಡಿತ. ಬರಹದಲ್ಲಿ ಈ ಬಗ್ಗೆ ಒಂದು ಇಡೀ ವಿಭಾಗವೇ ಇದೆ. ಇದು ಕೇವಲ ಬಾಹ್ಯ ಬದಲಾವಣೆಗಳ ಸಮಯವಲ್ಲ, ಇದು ಆಂತರಿಕ ಪರಿವರ್ತನೆಯ ಸಮಯ ಕೂಡ ಹೌದು ಅಂತ ಹೇಳಲಾಗಿದೆ. ಆಂತರಿಕ ಪರಿವರ್ತನೆ ಅಂದ್ರೆ ಈ ಅವಧಿಯಲ್ಲಿ ವ್ಯಕ್ತಿಯ ಭಾವನಾತ್ಮಕ ಸ್ಥಿರತೆ, ಇಮೋಷನಲ್ ಸ್ಟೆಬಿಲಿಟಿ ಹೆಚ್ಚಾಗತ್ತೆ. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಜಾಸ್ತಿಯಾಗತ್ತೆ. ನಾಯಕತ್ವದ ಗುಣಗಳು ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಸಹಜವಾಗಿಯೇ ಬೆಳೆಯುತ್ತೆ. ಇದರ ಅರ್ಥ ಶನಿ ಕೊಡುವ ಸವಾಲುಗಳೇ ವ್ಯಕ್ತಿಯನ್ನ ಮಾನಸಿಕವಾಗಿ ಬಲಪಡಿಸ್ತವೆ ಅಂತನಾ? ಎಕ್ಸಾಕ್ಟ್ಲಿ. ಶನಿ ಕೊಡುವ ಒತ್ತಡ, ಜವಾಬ್ದಾರಿಗಳೇ ವ್ಯಕ್ತಿಯನ್ನು ಒಬ್ಬ ಉತ್ತಮ ನಾಯಕನನ್ನಾಗಿ ರೂಪಿಸುತ್ತವೆ. ಸವಾಲುಗಳನ್ನು ಎದುರಿಸಿ ಅವರಲ್ಲಿ ತಾಳ್ಮೆ ಮತ್ತು ಸಹಿಷ್ಣುತೆ ಹೆಚ್ಚಾಗತ್ತೆ. ಹಾಗಾಗಿ ಯಶಸ್ಸು ಬಂದಾಗ ಅದನ್ನ ನಿಭಾಯಿಸುವ ಶಕ್ತಿಯೂ ಅವರಲ್ಲಿ ಸಹಜವಾಗಿಯೇ ಬಂದಿರುತ್ತೆ. ಇದೊಂದು ರೀತಿ ಬೆಂಕಿಯಲ್ಲಿ ಅರಳಿದ ಬಂಗಾರದ ಹಾಗೆ. ವಾಹ್, ಇದು ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಈ ಎಲ್ಲಾ ಫಲಗಳನ್ನ ಪಡೆಯಲು ವ್ಯಕ್ತಿ ಕಡೆಯಿಂದ ಏನಾದ್ರೂ ಪ್ರಯತ್ನ ಬೇಕಲ್ವೇ? ಖಂಡಿತ ಬೇಕು. ಬರಹದಲ್ಲಿ ಒಂದು ರೀತಿ ರೂಲ್ ಬುಕ್ ಏನಾದ್ರೂ ಕೊಟ್ಟಿದಾರಾ? ಈ ಸಮಯದಲ್ಲಿ ಹೀಗೇ ಇರ್ಬೇಕು ಅಂತ? ಹೌದು, ಕೊಟ್ಟಿದ್ದಾರೆ. ಯಶಸ್ಸಿಗೆ ಬೇಕಾದ 4 ಪ್ರಮುಖ ಗುಣಗಳನ್ನ ಪಟ್ಟಿ ಮಾಡಿದ್ದಾರೆ. ಓಕೆ, ಯಾವುವು? ಮೊದಲನೇದು ಕೆಲಸದಲ್ಲಿ ಶಿಸ್ತು, ವರ್ಕ್ ಡಿಸಿಪ್ಲಿನ್. ಎರಡನೇದು ಸಮಯ ಪಾಲನೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಮೂರನೇದು ಜವಾಬ್ದಾರಿ, ಅಕೌಂಟಬಿಲಿಟಿ. ಮತ್ತು 4ನೇದು ಅತ್ಯಂತ ಮುಖ್ಯವಾಗಿ ತಾಳ್ಮೆ, ಪೇಷನ್ಸ್. ಶ್ರಮಶಿಸ್ತಿನ ಫಲ ಭಾರಿ ಅನ್ನೋ ಮಾತೆ ಇದರ ಸಾರಾಂಶ. ಈಗ 4ರಲ್ಲಿ ತಾಳ್ಮೆ ಅನ್ನೋದು ಎಲ್ಲಕ್ಕಿಂತ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಬರಹದ ಪ್ರಕಾರವೇ ಫಲಿತಾಂಶ ತಕ್ಷಣ ಸಿಗೋದಿಲ್ಲ. ನಿಜ. ಇವತ್ತಿನ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಜಗತ್ತಿನಲ್ಲಿ ವರ್ಷಗಟ್ಲೆ ತಾಳ್ಮೆಯಿಂದ ಕಾಯೋದು ಹೇಗೆ, ಈ ಒತ್ತಡದ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ಬರಹದಲ್ಲಿ ಏನಾದ್ರೂ ಸೂಚನೆ ಇದೆಯಾ? ನೇರವಾದ ಸೂಚನೆ ಇಲ್ಲದಿದ್ರೂ ಒಂದು ಪರೋಕ್ಷವಾದ ಸಂದೇಶವಿದೆ. ಶನಿಯ ಕಾರ್ಯವೈಖರಿಯನ್ನ ಅರ್ಥ ಮಾಡ್ಕೊಂಡ್ರೆ ತಾಳ್ಮೆ ತಾನಾಗಿಯೇ ಬರುತ್ತೆ. ಶನಿ ನಿಧಾನ ಗ್ರಹ. ಆತ ಕೊಡುವ ಫಲಗಳು ಕೂಡ ನಿಧಾನ ಆದ್ರೆ ಶಾಶ್ವತ. ಸರಿ. ಇದನ್ನ ಅರ್ಥ ಮಾಡಿಕೊಂಡವರು ಪ್ರತಿದಿನದ ಸಣ್ಣ ಪುಟ್ಟ ಹಿನ್ನಡೆಗಳಿಗೆ ಕುಗ್ಗುದಿಲ್ಲ. ತಮ್ಮ ಗುರಿಯ ಮೇಲೆ ಗಮನ ಇಟ್ಟು ಶಿಸ್ತಿನಿಂದ ಕೆಲಸ ಮುಂದುವರಿಸ್ತಾರೆ. ಅವರಿಗೆ ಗೊತ್ತು, ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ತಡವಾದ್ರೂ ಖಚಿತವಾಗಿ ಸಿಗುತ್ತೆ ಅಂತ. ಒಂದು ನಿಮಿಷ. ಹಾಗಾದ್ರೆ ಶನಿಯ ಕೃಪೆಯನ್ನ ಪಡೆಯಲು ಈ ಬರಹದಲ್ಲಿ ಸೂಚಿಸಿರುವ ಮಾರ್ಗಗಳು ಯಾವುವು? ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಪೂಜೆ, ಹೋಮ, ಹವನಗಳ ಬಗ್ಗೆ ಹೇಳುತ್ತಾರೆ. ಇಲ್ಲೂ ಅದೇ ರೀತಿ ಇದೆಯಾ? ಇಲ್ಲ, ಇಲ್ಲೇ ಈ ಬರಹದ ವಿಶೇಷತೆ ಇರೋದು. ಇಲ್ಲಿ ಹೇಳಿರೋ ಪರಿಹಾರಗಳು ಪೂಜೆ, ಹೋಮದಂತಿಲ್ಲ. ಬದಲಾಗಿ ವ್ಯಕ್ತಿಯ ನಡವಳಿಕೆಗೆ ಸಂಬಂಧಪಟ್ಟಿವೆ. ಹೇಗೆ? ಉದಾಹರಣೆಗೆ, ಶನಿವಾರದಂದು ಸೇವೆ ಮಾಡುವುದು,
ಅಂದ್ರೆ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವುದು, ಹಿರಿಯರನ್ನ ಗೌರವಿಸುವುದು, ಮಾತು ಮತ್ತು ಕೆಲಸದಲ್ಲಿ ಪ್ರಾಮಾಣಿಕವಾಗಿರುವುದು, ಸುಲಭ ದಾರಿಗಳನ್ನ ಅಂದ್ರೆ ಮೋಸ ಲಂಚದಂತಹ ದಾರಿಗಳನ್ನ ಸಂಪೂರ್ಣವಾಗಿ ತಪ್ಪಿಸುವುದು ಮತ್ತು ಮುಖ್ಯವಾಗಿ ಭಯಪಡದೆ ಕಷ್ಟಪಟ್ಟು ದುಡಿಯುವುದು. ವಾವ್, ದಟ್ಸ್ ಪ್ರೊಫೌಂಡ್. ಅಂದ್ರೆ ಈ ಬರಹದ ಪ್ರಕಾರ ಶನಿಯನ್ನ ಮೆಚ್ಚಿಸಲು ಧಾರ್ಮಿಕ ಆಚರಣೆಗಿಂತ ಹೆಚ್ಚಾಗಿ ನಮ್ಮ ನಡವಳಿಕೆ, ನಮ್ಮ ಕ್ಯಾರೆಕ್ಟರ್ ಮುಖ್ಯವೇ. ಹೌದು, ಯೋರ್ ಕ್ಯಾರೆಕ್ಟರ್ ಈಸ್ ಯೋರ್ ಬೆಸ್ಟ್ ಪ್ರೇಯರ್ ಅಂತ ಹೇಳಿದ ಹಾಗೆ. ಖಂಡಿತ. ಭಕ್ತಿಗಿಂತ ಹೆಚ್ಚಾಗಿ ನಡವಳಿಕೆಗೆ ಮತ್ತು ಕರ್ಮಕ್ಕೆ ಶನಿ ಪ್ರಾಮುಖ್ಯತೆ ನೀಡ್ತಾನೆ ಅನ್ನೋದೇ ಈ ಬರಹದ ಒಳಾರ್ಥದಂತಿದೆ. ಆದ್ರೆ ಏನು? ಇದರ ಇನ್ನೊಂದು ಮುಖವನ್ನು ನಾವು ನೋಡ್ಬೇಕು. ಬರಹದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ. ಎಚ್ಚರಿಕೆ ಏನದು? ಈ ಅವಧಿಯಲ್ಲಿ ತಪ್ಪುದಾರಿಯಲ್ಲಿ ನಡೆದ್ರೆ, ಉದಾಹರಣೆಗೆ ಸೋಮಾರಿತನ, ಮೋಸ ಅಥವಾ ಅಹಂಕಾರ ತೋರ್ಸಿದ್ರೆ ಅದರ ಪರಿಣಾಮಗಳು ಅಷ್ಟೇ ತೀವ್ರವಾಗಿರ್ತವೆ ಅಂತ ಹೇಳಲಾಗಿದೆ. ಓ ಹೌದಾ? ಸಿಗ್ಬೇಕಾದ ಲಾಭಗಳು ತಡವಾಗ್ಬಹುದು, ಕೆಲಸದಲ್ಲಿ ಒತ್ತಡ ಇನ್ನಷ್ಟು ಹೆಚ್ಚಾಗ್ಬಹುದು ಮತ್ತು ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು. ಹಾಗಾದ್ರೆ ಇದೊಂದು ಡಬಲ್ ಎಡ್ಜ್ಡ್ ಸೋರ್ಡ್ ಇದ್ಹಾಗೆ. ಸರಿಯಾದ ದಾರಿಯಲ್ಲಿ ನಡೆದರೆ ಯಶಸ್ಸು ಖಚಿತ, ದಾರಿ ತಪ್ಪಿದ್ರೆ ಸಮಸ್ಯೆಗಳು ತಪ್ಪಿದ್ದಲ್ಲ. ತುಂಬಾನೇ ಸ್ಪಷ್ಟವಾದ ಸಂದೇಶ. ಹೌದು, ಆಯ್ಕೆ ಸಂಪೂರ್ಣವಾಗಿ ವ್ಯಕ್ತಿಗೆ ಬಿಟ್ಟಿದ್ದು ಅನ್ನೋದನ್ನ ಈ ಬರಹ ಸ್ಪಷ್ಟಪಡಿಸುತ್ತೆ. ಸರಿ, ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಬರಹದ ಅತಿದೊಡ್ಡ ಸಂದೇಶ ಏನು? ಕುಂಭರಾಶಿಯವರಿಗೆ ಶನಿದಶೆ ಅಂದ್ರೆ ಭಯಪಡಬೇಕಾ ಅಥವಾ ಸಂಭ್ರಮಿಸಬೇಕಾ? ಈ ಬರಹದ ಪ್ರಕಾರ ಖಂಡಿತವಾಗಿಯೂ ಇದು ಭಯಪಡುವ ಸಮಯವಲ್ಲ, ಬದಲಾಗಿ ಇದೊಂದು ಸಿದ್ಧತೆ ಮಾಡಿಕೊಳ್ಬೇಕಾದ ಸಮಯ. ಇದನ್ನ ಜ್ಯೋತಿಷ್ಯದ ಒಂದು ಘಟನೆಗಿಂತ ಹೆಚ್ಚಾಗಿ ವ್ಯಕ್ತಿಯ ಜೀವನದ ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ರಿವ್ಯೂ ಅಂತ ಹೇಳಬಹುದು. ನಿಮ್ಮ ಶ್ರಮ, ಶಿಸ್ತು, ಪ್ರಾಮಾಣಿಕತೆ ಮತ್ತು ನೈತಿಕತೆಗೆ ಇಲ್ಲಿ ಅಂಕಗಳು ಸಿಗ್ತವೆ, ಕೇವಲ ಗ್ರಹಗಳ ಕೃಪೆಯಿಂದಲ್ಲ. ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ರಿವ್ಯೂ, ಅದು ಅತ್ಯುತ್ತಮವಾದ ಹೋಲಿಕೆ. ವೃತ್ತಿಜೀವನದಲ್ಲಿ ಹೋರಾಡುತ್ತಿರುವ, ತಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಅಂತ ಬೇಸರದಲ್ಲಿರುವ ಕುಂಭರಾಶಿಯವರಿಗೆ ಇದೊಂದು ದೊಡ್ಡ ಭರವಸೆಯ ಮಾತು ಅಲ್ವಾ? ಖಂಡಿತ. ಕೊನೆಯಲ್ಲಿ ಬರಹದಲ್ಲಿ ಒಂದು ಕೊರಿಯನ್ ಭಾಷೆಯ ಸಾಲನ್ನು ಉಲ್ಲೇಖಿಸಿದ್ದಾರೆ. ಅದು ನನಗೆ ಬಹಳ ಇಷ್ಟವಾಯಿತು. ನಿಜಾಕಿ ಆದ್ರೂ ನೀವು ಬೆಳವಣಿಗೆ ಕಾಣುತ್ತೀರಿ. ಹೌದು, ಅದರರ್ಥ ತಡವಾದರೂ ಬೆಳವಣಿಗೆ ಖಂಡಿತ. ಇದು ಶನಿಯ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಂತೆ, ನಿಧಾನ ಆದರೆ ನಿಶ್ಚಿತ. ಅದ್ಭುತ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಕೇಳುಗರಿಗೆ ಯೋಚಿಸಲು ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಖಂಡಿತ. ಈ ಇಡೀ ಚರ್ಚೆ ನನ್ನ ಮನಸ್ಸಲ್ಲಿ ಒಂದು ಮೂಲಭೂತ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಈ ಬರಹದ ಪ್ರಕಾರ ಶನಿ ದಶೆ ಅನ್ನುವುದು ವ್ಯಕ್ತಿಯ ಶ್ರಮ, ಶಿಸ್ತು ಮತ್ತು ನೈತಿಕತೆಯ ಫಲಿತಾಂಶಗಳನ್ನೇ ಹೆಚ್ಚಿಸುತ್ತದೆ. ಹೌದು. ಹಾಗಾದ್ರೆ ನಾವು ಗ್ರಹಗಳಿಗೆ ಆರೋಪಿಸುವ ಶಕ್ತಿಯಲ್ಲಿ ನಿಜವಾಗಿಯೂ ಎಷ್ಟು ಪಾಲು ನಮ್ಮೊಳಗೆ ಸುಪ್ತವಾಗಿರುವ ಸರಿಯಾದ ಸವಾಲಿಗಾಗಿ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುವ ನಮ್ಮದೇ ಆತ್ಮಶಕ್ತಿಯಾಗಿರಬಹುದು? ಈ ಬಗ್ಗೆ ಆಲೋಚಿಸಲು ಇದೊಂದು ಒಳ್ಳೆಯ ಅವಕಾಶ.